ನಮಸ್ಕಾರ ಸ್ವಾಮಿಗಳೇ. ನನ್ನ ಹೆಸರು ಸರವಣನ್ ಅಂತ. ಹಿಂದಿನ ದಿನಗಳಲ್ಲಿ ನೋಡಿದ್ರೆ ನಾವು ಭಾಳಷ್ಟು ಸ್ವಾಮೀಜಿಗಳಿದ್ರು. ರಾಮಕೃಷ್ಣ ಪರಮಹಂಸರು ಇರ್ಬೋದು, ಗೌತಮ್ ಬುದ್ಧರು ಇರ್ಬೋದು, ವಿವೇಕಾನಂದರು ಇರ್ಬೋದು. ಅವ್ರನ್ನೆಲ್ಲ ಇವತ್ತಿಗೂ ಸಹ ಭಾಳಷ್ಟು ಜನ ಅವ್ರನ್ನ ನೋಡಿಲ್ಲ ಅಂದರೂ ಸಹ ಅವರ ಒಂದು ಮಾತುಗಳನ್ನ, ಅವರ ಒಂದು ಭಾವನೆಗಳನ್ನೆಲ್ಲ ಎಲ್ಲರೂ ಪ್ರೇರಣೆಯಾಗಿ ತೊಗೊಳ್ತಾರೆ. ಅವರು ಕೊಟ್ಟಂಥ ಪ್ರೀತಿನ ಸಾರುವುದು, ಸಮಾನತೆ ಇರ್ಬೋದು, ಆ ರೀತಿ ಭಾಳಷ್ಟು ವಿಷಯಗಳಿದೆ. ಆ ರೀತಿ ಇತ್ತು. ಆದರೆ ಇವತ್ತಿನ ದಿವಸ ಸ್ವಾಮಿಗಳು ನೋಡಿದ್ರೆ ಜಾತಿಗೊಂದು ಸ್ವಾಮೀಜಿ, ಆಮೇಲೆ ಅದರಲ್ಲೇ ಇಬ್ಬರು ಮೂರು, ಇದು ಎಲ್ಲೋ ಒಂದು ರೀತಿ ಹಿಂದೂ ಧರ್ಮ ಒಂದು ಅಂತ ಹೇಳ್ತೀವಲ್ಲ, ಅದು ಎಲ್ಲೂ ಕಾಣ್ತಾ ಇಲ್ವಲ್ಲ. ಇಲ್ಲಿ ಜಾತಿಗೊಂದು ಸ್ವಾಮೀಜಿ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಅಂತ ನಿಮ್ಗೆ ಅನಿಸುತ್ತಾ? ಒಂದು. ಆಮೇಲೆ ಎರಡನೇ ವಿಷಯ ಬಂದು, ತಾವು ಆವಾಗಲೇ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತೀನಿ, ಅವಕಾಶ ನಿಮಗೆ ಕೊಡ್ತೀನಿ. ಜಾತಿವಾರು ಪೀಠಗಳ ಬಗ್ಗೆ ತಮ್ಮ ಅಭಿಪ್ರಾಯ. ಹಿಂದೂ ನಾವೆಲ್ಲ ಒಂದು ಅನ್ನೋದು, ಆಮೇಲೆ ನಮ್ಮ ಜಾತಿ ಇದು, ಉಪಜಾತಿ ಇದು ಅನ್ನೋದು. ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಹಿಂದಿನ ಕಾಲದಲ್ಲಿ ಇದ್ದಿದ್ರೆ ನಾವ್ಯಾರೂ ಬರ್ತಾನೆ ಇರಲಿಲ್ಲ. ಜಾತಿಗಳು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲ ಉಟ್ಕೊಂಡಿದ್ವಿ. ಈಗ ಬಂದ ನಂತರ ನಾವು ನಮ್ಮ ಸಮುದಾಯಗಳನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂಥೇಳಿ ಭಾವಿಸಿ ನಾವು ಮುಂದೋಗಿದ್ದರಿಂದ ಇವತ್ತು ಒಕ್ಕಲಿಗ ಸಮಾಜ 4 ದಶಕಗಳಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಮಾಡಿದ ಒಂದು ಕ್ರಾಂತಿ ಇದೆಯಲ್ಲ, ಆ ಸಮಾಜ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದೆ. ನಂತರ ಕುರುಬ ಸಮಾಜ, ವಾಲ್ಮೀಕಿ ಸಮಾಜ, ಕೊನೆಯದಾಗಿ ನಾನು ಅಂದ್ಕೊಳ್ಳಿ, ನಾವು ಜಾತಿಗೊಂದು ಪೀಠಗಳನ್ನು ಕಟ್ಟಿಕೊಂಡಿದ್ರ ಪರಿಣಾಮವಾಗಿ ನಾವು ಎಲ್ಲೋ ಹೋಗಿ ಯಾವುದೋ ಮಟ್ಟದಲ್ಲಿ ಹೊರಗಡೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದ್ದದ್ದನ್ನು ಬಿಟ್ಟು, ನಡೀರಿ ನಾವು ನಮ್ಮ ಮಟ್ಟಕ್ಕೆ ಹೋಗಿ ನಮ್ಮ ಮಠ ಕಟ್ಟೋಣ, ನಮ್ಮ ಮಠದಲ್ಲಿ ಪ್ರಸಾದ ಮಾಡೋಣ, ನಮ್ಮ ಮಠದ ಮೂಲಕ ಒಂದು ದಾಸೋಹ ಮಾಡೋಣ, ಒಂದು ಮಕ್ಕಳು ವಿದ್ಯಾಭ್ಯಾಸ ಕೊಡೋಣ ಅನ್ನುವಂಥ ಭಾವನೆ ಬಂದಿದೆಯಲ್ಲ, ಇದನ್ನು ಬದಲಾವಣೆ ಅಂತ ನಾವು ಅಂದ್ಕೊಳ್ಬೇಕು ಅಂತ ನನ್ನ ಭಾವನೆ. ನಮ್ಮ ಮಠ ಬಂದ ನಂತರ ಭಾಳಷ್ಟು ಜನರಿಗೆ ನಮ್ಮದು ಒಂದು ಮಠ ಇದೆ ಅನ್ನುವಂಥ ಭಾವನೆಯಲ್ಲಿ ನಮ್ಮ ಮಠಕ್ಕೆ ಬರ್ತಾರೆ, ಆಹ್ವಾನ ಮಾಡ್ತಾರೆ. ಒಂದು ಸಂಸ್ಕಾರವಂತ ಸಮಾಜವಾಗಿ ಬದಲಾವಣೆ ಮಾಡೋದಕ್ಕೆ ಏನು ಸಾಧ್ಯ ಅದನ್ನು ಮಠದ ಮೂಲಕ ಮಾಡಬೇಕಂತೇಳಿ ಚಿಂತನೆ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೆ ನೀವು ಹೇಳ್ದಾಗೆ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಆ ಮಾತನ್ನು ನಾನು ಒಪ್ತಿದ್ದೀನಿ. ಅವರು ಮಾಡಿಲ್ಲ, ಅದನ್ನು ಅವ್ರು ಮಾಡಿಲ್ಲ ಅನ್ನುವಂಥದ್ದನ್ನೇ ಇವತ್ತಿಟ್ಕೊಂಡು ನಾವು ನಮ್ಮ ಮಠ ಸಮುದಾಯಗಳನ್ನು ಕಟ್ಟೋದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳದೆ ಹೋದರೆ ಅವತ್ತಿನ ಪರಿಸ್ಥಿತಿನಲ್ಲಿ ಮತ್ತು ಇವತ್ತು ಅದೇ ವಾತಾವರಣವನ್ನು ನೋಡಬೇಕಾಗ್ತಿತ್ತು. ಇವತ್ತು ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ದಾರಿನಲ್ಲೇ ಹುಟ್ಟಿಕೊಂಡಿರುವಂಥ ಸಂದರ್ಭನೇ ಜಾತಿಗೊಂದು ಮಠಗಳು. ಈ ಜಾತಿಗೊಂದು ಮಠಗಳು ಹುಟ್ಟಿದ ನಂತರ ಎಲ್ಲ ಸಮುದಾಯಗಳು ಸ್ವಾಭಿಮಾನಿಗಳಾಗಿ ಬೆಳೀತಾ ಇದ್ದಾವೆ. ಎಲ್ಲ ಸ್ವಾಭಿಮಾನಿಗಳಾಗಿ ಬೆಳೀತಾ ಇರುವಂಥ ಸಮುದಾಯಗಳು ಸಮಾಜಕ್ಕೆ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ, ಹೋರಾಟ, ಬದಲಾವಣೆ, ಅದರಲ್ಲಿ ಒಂದು ಭಾಗ ನಮ್ಮದು ಒಳ ಮೀಸಲಾತಿ ಅಂತೇಳಿ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.